ಮಾಡುವಂಥ ಪರಿಸ್ಥಿತಿ ಇವತ್ತಿಲ್ಲ ಕಾಯ್ದೆಯ ಕಾರಣಕ್ಕೆ. ಈ ಕೆರೆಗೆ ಮುಟ್ಟಬೇಡ ಅಂತ ಹೇಳುವಂಥ ಪರಿಸ್ಥಿತಿ ಇಲ್ಲ, ಯಾಕೆಂದ್ರೆ ಕಾಯ್ದೆ ಕಾರಣಕ್ಕೆ. ಆದರೆ ಇದೊಂದರಿಂದಲೇ ಮನ ಮತ್ತು ಮನೆಯಲ್ಲಿ ಪರಿವರ್ತನೆ ಆಗುತ್ತಾ? ಮನ ಮತ್ತು ಮನೆಯಲ್ಲಿ ಪರಿವರ್ತನೆ ಆಗೋದಕ್ಕೆ ಇದ್ರ ಜೊತೆಗೆ ಸಂಸ್ಕಾರನೂ ಕೊಡಬೇಕು, ಮೇಲ್ಪಂಕ್ತಿಯೂ ಆಗಬೇಕು. ನಮ್ಮ ಸಮಾಜ ವ್ಯವಸ್ಥೆ ಒಂದು ಕಾಲದಲ್ಲಿ ನೀತಿ ಪ್ರಧಾನವಾಗಿತ್ತು, ನೀತಿಗೆ ಮರ್ಯಾದೆ ಇತ್ತು. ಆ ನೀತಿ ಜಾಗದಲ್ಲಿ ಕುನೀತಿ ಸೇರ್ಕೊಳ್ತು, ಜಾತಿ ಸೇರ್ಕೊಳ್ತು ಆ ನೀತಿ ಜಾಗದಲ್ಲಿ. ಈಗ ಜಾತ್ಯತೀತ ಅಂತ ಘೋಷಣೆ ಮಾಡಿದ ಮೇಲೆ ಹೆಚ್ಚು ಜಾತಿವಾದಿಗಳದು. ವ್ಯವಹಾರದಲ್ಲಿ ಜಾತಿ ಇಟ್ಕೊಂಡು ವಿಚಾರದಲ್ಲಿ ನಾವು ಜಾತ್ಯತೀತರಾದರೆ ವ್ಯವಹಾರ ಪ್ರಭಾವ ಬೀರುತ್ತೋ, ವಿಚಾರ ಪ್ರಭಾವ ಬೀರುತ್ತೋ? ನಾವು ವಿಚಾರದಲ್ಲೂ ಜಾತ್ಯತೀತರಾಗಬೇಕು, ವ್ಯವಹಾರದಲ್ಲೂ ಜಾತ್ಯತೀತರಾಗಬೇಕು. ಆದರೆ ನಾವೇನು ಮಾಡ್ತೀವಿ? ವ್ಯವಹಾರದಲ್ಲಿ ಜಾತಿ ಹುಡ್ಕೋದು, ವಿಚಾರ ಮಾತ್ರ ನಮ್ಮದು ಜಾತ್ಯತೀತ. ಹಾಗಿದ್ರೆ ಇದು ಬೇವಿನ ಬೀಜ ಬಿತ್ತಿ ಬೆಳೆದ ಕಟ್ಟೆ ಕಟ್ಟಂಗೆ ಆಗಲ್ವಾ? ಆ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡಬೇಕಾದ ಅವಶ್ಯಕತೆ ಇದೆ ಅಂಥೇಳಿ ನನಗೆ ಅನಿಸುತ್ತೆ. ಈ ದೃಷ್ಟಿಯಲ್ಲಿ ನಾವು ಆಲೋಚಿಸಬೇಕಾದಂಥ ಅವಶ್ಯಕತೆ ಇದೆ. ನಮ್ಮ ದೇಶದಲ್ಲಿ ಆರಂಭದಲ್ಲಿದ್ದು ಚಾತುರ್ವರ್ಣ. ಚಾತುರ್ವರ್ಣ ಮಯಾ ಸೃಷ್ಟಿ ಗುಣಕರ್ಮ ವಿಭಾಗಶಃ ಅಂತಾನೆ, ನಾಟ್ ಬೈ ಬರ್ತ್. ಇದು ಶ್ರೀಕೃಷ್ಣ ಚಾತುರ್ವರ್ಣ ಪದ್ಧತಿ ಬಗ್ಗೆ ಹೇಳಬೇಕಾದ್ರೆ ಹೇಳ್ತಾನೆ, ಚಾತುರ್ವರ್ಣ ನನ್ನ ಸೃಷ್ಟಿ. ಯಾವುದ್ರ ಮೇಲೆ? ಬೇಸ್ಡ್ ಆನ್ ದಟ್ ಕ್ವಾಲಿಟೀಸ್. ಮಯಾ ಸೃಷ್ಟಿ, ನನ್ನ ಸೃಷ್ಟಿ ಅಂದರೆ ನನ್ನ ಸೃಷ್ಟಿ ಗುಣಕರ್ಮ ವಿಭಾಗಶಃ, ಗುಣಕರ್ಮಗಳ ಆಧಾರದಲ್ಲಿ ಇದನ್ನು ನಾನು ಸೃಷ್ಟಿ ಮಾಡಿದ್ದೀನಿ ಅಂತ ಹೇಳ್ತಾನೆ. ಅದು ಗುಣಕರ್ಮದಲ್ಲಿದ್ದು ಜಾತಿಯಾಗಿ ಹೇಗೆ ಪರಿವರ್ತನೆ ಆಯಿತು, ಜಾತಿಯಾಗಿ ಹೇಗೆ ಪರಿವರ್ತನೆ ಆಯಿತು ಅನ್ನೋದನ್ನು ಬಸವಣ್ಣವರು ಇನ್ನೊಂದು ವಚನದಲ್ಲಿ ಹೇಳ್ತಾರೆ. ಕಾಸಿ ಕಮ್ಮಾರನಾದ, ಬೀಸಿ ಮಡಿವಾಳನಾದ, ಹಾಸನಿಕ್ಕಿ ಅಕ್ಕಸಾಲಿಗನಾದ, ವೇದವನೋದಿ ಹಾರುವವನಾದ. ಒಂದು ಕಾಲದಲ್ಲಿ ಬ್ರಹ್ಮಜ್ಞಾನ ಪಡೆದು ಸ್ವಂತದ ಬಗ್ಗೆ ಆಲೋಚನೆ ಮಾಡದೇ ಇದ್ದವನು, ಸಮಾಜದ ಬಗ್ಗೆ ಚಿಂತನೆ ಮಾಡೋನು. ಬ್ರಹ್ಮಜ್ಞಾನ ಅಂದರೆ ಇಹ ಪರ ಎಲ್ಲದ್ರ ಬಗ್ಗೆ ಇರುವಂಥ ಜ್ಞಾನ. ಸಮಾಜಕ್ಕಾಗಿ ಬದುಕುವವನು ಬ್ರಾಹ್ಮಣ ಅನ್ಸ್ಕೊಂಡಿದ್ದ. ಜನ್ಮತಃ ಬ್ರಾಹ್ಮಣ ಅಂತ ಅನ್ಸ್ಕೊಳ್ಳುವಂಥ ಬ್ರಾಹ್ಮಣರು ಮನೇಲಿ ಹುಟ್ಟಿದ ತಕ್ಷಣ ಬ್ರಾಹ್ಮಣ ಆಗ್ತಿರ್ಲಿಲ್ಲ. ಅವ್ರಿಗೆ ಯಾರು ಈ ಬ್ರಹ್ಮಜ್ಞಾನವನ್ನು ಪಡಿತಿದ್ದ ಅವನು ಮಾತ್ರ ಬ್ರಾಹ್ಮಣ ಅನ್ಸ್ಕೊಳ್ತಿದ್ದ. ಈ ಜಾತಿ ಹೇಗೆ ಸೃಷ್ಟಿ ಆಯಿತು ಅಂತ ಬಸವಣ್ಣವ್ರು ಹೇಳ್ತಾರೆ. ಕಾಸಿ ಕಬ್ಬಣದ ಕೆಲಸ ಮಾಡ್ತಿದ್ದವನು ಕಮ್ಮಾರ ಅನ್ಸ್ಕೊಂಡ, ಮಡಿಕೆ ಕೆಲಸ ಮಾಡ್ತಿದ್ದವನು ಕುಂಬಾರ ಅನ್ಸ್ಕೊಂಡ. ಆಮೇಲೆ ಅದೇ ಒಂದು ಜಾತಿ ಆಗಿ ಬೆಳೀತು. ಆರಂಭದಲ್ಲಿ ಸಮಾಜ ವ್ಯವಸ್ಥೆಗೆ ಅದು ಪೂರಕವಾಗಿತ್ತು. ಯಾವಾಗ ಜಾತೀಯತೆ ಪ್ರವೇಶ ಮಾಡ್ತೋ ಅದು ವಿರುದ್ಧವಾಯಿತು. ಗುಣಗಳ ಜಾಗದಲ್ಲಿ ನನ್ನವನೇ, ನನ್ನ ಜಾತಿಯವನೇ ಅನ್ನೋದು ಬಂತಲ್ಲ, ಆವಾಗ ಅದು ವಿಪರೀತಕ್ಕೆ ಹೋಯಿತು. ಇದಾದಮೇಲೆ ನನ್ನದೇ ಶ್ರೇಷ್ಠ ಅಂತ ಅಹಂಕಾರ ಬಂತಲ್ಲ, ಮೊದಲು ಅಸ್ತಿತ್ವ ಆಯಿತು, ಆಮೇಲೆ ಅಸ್ಮಿತೆಯಾಗಿ ಪರಿವರ್ತನೆ ಆಯಿತು. ಅಸ್ಮಿತೆ ಅಹಂಕಾರವಾಗಿ ಬದಲಾಯಿತು. ಅಹಂಕಾರ ಏನು ಅಂದರೆ ನಾನೇ ಶ್ರೇಷ್ಠ, ನನ್ನದೇ ಶ್ರೇಷ್ಠ ಅನ್ನುವ ಅಹಂಕಾರ ಈ ಜಾತೀಯತೆಯ ಸಂಘರ್ಷಕ್ಕೆ ಕಾರಣ ಆಯಿತು. ಆಮೇಲೆ ಕೆಲವರಿಗೆ ಸಮಾಜವನ್ನು ನಿಯಂತ್ರಿಸೋದಕ್ಕೆ ಇದೊಂದು ಸಾಧನವಾಯಿತು. ಈ ಜಾತಿಗಳೇ ಸಾಧನವಾಯಿತು ಸಮಾಜವನ್ನು ನಿಯಂತ್ರಿಸೋದಕ್ಕೆ. ಅದರಿಂದ ದೊಡ್ಡ ಅನರ್ಥಕ್ಕೂ ಕೂಡ ನಮ್ಮ ದೇಶ ಅನರ್ಥಕ್ಕೆ, ಸಂಘರ್ಷಕ್ಕೆ, ಗುಲಾಮಗಿರಿಗೆ ಕಾರಣ ಆಗಿದ್ದು ಇದು ಒಂದು ಕಾರಣ. ನಮ್ಮಲ್ಲಿ ಒಂದು ಏಕತೆ ಇದ್ದಿದ್ರೆ ನಮ್ಮನ್ನು ನಾವು ಶೌರ್ಯದಲ್ಲೇನೆ ಯಾರಿಗೂ ಕೊರತೆ ಇರಲಿಲ್ಲ. ನಮ್ಮಷ್ಟು ವೀರಾಗ್ರಣಿಗಳು ಯಾರೂ ಇರಲಿಲ್ಲ. ಯುದ್ಧ ಭೂಮಿಗೆ ಹೋಗಬೇಕಾದವನು ವಿಜಯ ಅಥವಾ ವೀರಮರಣ ಅಂತ ಅಂದ್ಕೊಂಡು ತಿಲಕ ಇಟ್ಕೊಂಡು ತನ್ನ ರಕ್ತ ತಿಲಕ ಇಟ್ಕೊಂಡು ಹೋಗೋಣಂತೆ ಯುದ್ಧ ಭೂಮಿಗೆ. ಅಂಥ ಶೌರ್ಯರಿದ್ದರು. ಆದರೆ ಯಾಕೆ ದಾಸ್ಯಕ್ಕೊಳಪಟ್ವಿ ಅಂದರೆ ಇದು ಒಂದು ಕಾರಣ, ಸಮಾಜದ ಒಡಕು. ಆ ಒಡಕನ್ನು ನಿವಾರಣೆ ಮಾಡೋಕ್ಕೆ ಕಾಲಕ್ಕೆ ಮಹಾತ್ಮರು ಸಾಕಷ್ಟು ಪ್ರಯತ್ನ ಮಾಡಿದ್ದಾರೆ, ಭಾಗಶಃ ಯಶಸ್ವಿಯಾಗಿದ್ದಾರೆ. ಬರ್ತಾ ಬರ್ತಾ ಜಡವಾಗಿ ಅದೇ ಒಂದು ಜಾತಿಯಾಗಿ ಪರಿವರ್ತನೆ ಆಯ್ತಲ್ಲ. ಈಗ ಬಸವಣ್ಣವರು ಜಾತಿನ ಕಟ್ಟಿದ್ದು, ನಾವು ಬಸವಣ್ಣವ್ರ ಹೆಸರಲ್ಲಿ ಜಾತಿ ಕಟ್ಟಿದ್ವಿ. ಅವ್ರು ಸಮಾಜದ ಸುಧಾರಣೆ ಮಾಡಿದ್ದು, ಸಮಾಜದ ಒಗ್ಗಟ್ಟು ಮಾಡಿದ್ದು, ಅವ್ರ ಸಮಾಜದಲ್ಲಿರುವಂಥ ಅನಿಷ್ಟಗಳನ್ನು ತೊಡೆದು ಹಾಕೋ ಪ್ರಯತ್ನ ಮಾಡಿದ್ದು. ಆದರೆ ಅವ್ರನ್ನೇ ನಾವು ಕೇಂದ್ರವಾಗಿ ಇಟ್ಕೊಂಡು ಜಾತಿನ ಕಟ್ಟಿದರೆ ಅವ್ರ ತತ್ವಕ್ಕೆ ಮಾಡಿದ ಅಪಚಾರ ಅಲ್ವಾ? ಅದಕ್ಕೆ ಆ ತತ್ವಕ್ಕೆ ಮಾಡುವ ಅಪಚಾರವನ್ನು ಬಿಡಬೇಕಾಗತ್ತೆ. ಭಗವಂತನೂ ಕೂಡ ಸಂದೇಶ ಕೊಟ್ಟಿದ್ದಾನೆ. ಭಗವಂತ, ನಾವು ಯಾವುದೇ ನೀವು ಕತೆ ಪುರಾಣ ತಗೊಳ್ಳಿ, ಜಾತಿಗೆ ಪ್ರತ್ಯಕ್ಷ ಆಗಿರೋ ಒಂದು ಉದಾಹರಣೆ ಸಿಗಲ್ಲ, ಭಕ್ತಿಗೆ ಪ್ರತ್ಯಕ್ಷನಾಗಿರೋ ಉದಾಹರಣೆ ಸಿಗತ್ತೆ. ಬೇಡ್ರ ಕಣ್ಣಪ್ಪ ಜಾತಿಯಲ್ಲೇ ಬೇಡ, ನಿರ್ಮಲ ಭಕ್ತಿ, ತಾನು ಶಿಕಾರಿ